ಶಂಕಿತನ ಮತ್ತಷ್ಟು ಫೋಟೋಗಳನ್ನ ರಿಲೀಸ್ ಮಾಡ್ತಾ ಇದೆ. ಯಾವ ರೀತಿಯಲ್ಲಿ ಇದ್ದ ಆತ ನೋಡಿ ಹೊಸ ಫೋಟೋಗಳನ್ನ ರಿಲೀಸ್ ಮಾಡ್ತಾ ಇದೆ. 4 ಫೋಟೋಗಳನ್ನ NIA ಟೀಮ್ ರಿಲೀಸ್ ಮಾಡಿದೆ. ಶಂಕಿತನ ಸುಳಿವು ಸಿಕ್ಕಿದ್ರೆ ಮಾಹಿತಿ ಕೊಡಿ ಅಂತ ಮನವಿ ಮಾಡ್ತಾ ಇದ್ದಾರೆ. ಎಕ್ಸ್ ಖಾತೆಯಲ್ಲಿ NIA ಟೀಮ್ 4 ಹೊಸ ಫೋಟೋಗಳನ್ನ ರಿಲೀಸ್ ಮಾಡಿದ್ದಾರೆ. ಈ ವ್ಯಕ್ತಿ ಬಾಂಬರ್ ಹೇಗಿದ್ದಾನೆ, ಯಾವ ತರ ಇದ್ದಾನೆ ಅನ್ನೋದರ ಫೋಟೋಗಳನ್ನ ರಿಲೀಸ್ ಮಾಡಿದ್ದಾರೆ. ಸಾಮಾಜಿಕ ಜಾಲತಾಣದಲ್ಲೂ ಕೂಡ NIA ಇದನ್ನ ಪ್ರಕಟಿಸಿದೆ. ಶಂಕಿತನ ಸುಳಿವು ಕೊಟ್ಟರೆ 10 ಲಕ್ಷ ರೂಪಾಯಿ ಇನಾಮು ಕೊಡ್ತೀವಿ ಅಂತ ಕೂಡ ಘೋಷಣೆ ಮಾಡಿದ್ದಾರೆ. ಬಹಳ ಕ್ಲಿಯರ್ ಆಗಿ ಕಾಣ್ತಾನೆ. ಆ ಫೋಟೋಗಳನ್ನ ನೋಡಿದ್ರೆ ಆ ವ್ಯಕ್ತಿ ಯಾರು ಅಂತ ಗುರುತಿಸಬಹುದು. ನೋಡಿ, ಇದರಲ್ಲಂತೂ ಯಾವ ತರ ಆತ ವಾಚ್ ಕಟ್ಕೊಂಡಿರುವಂಥದ್ದು, ಮುಖಕ್ಕೆ ಮಾಸ್ಕ್ ಹಾಕಿದ್ದಾನೆ, ಇದರಲ್ಲಿ ಕನ್ನಡಕ ಹಾಕಿಲ್ಲ, ಒಂದು ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇರುವಂಥದ್ದು. ಸಾಕಷ್ಟು ಫೋಟೋಗಳು. ಈಗ ಆತನ ಚಹರೆಯನ್ನು ಮಾಸ್ಕ್ ಹಾಕಿದ್ರೂ ಕೂಡ ಆತನ ಚಹರೆಯನ್ನು ಸಾಕಷ್ಟು ಮಟ್ಟಿಗೆ ಗುರುತಿಸಬಲ್ಲಂಥ ಅನೇಕ ಫೋಟೋಗಳನ್ನು NIA ಈಗ ರಿಲೀಸ್ ಮಾಡಿದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಕ್ರೈಮ್ ಬ್ಯೂರೋ ಚೀಫ್ ಸುನಿಲ್ ಧರ್ಮಸ್ಥಳ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಏನಾಗುತ್ತೆ ಗೊತ್ತಾ, ಈ ಥರದನ್ನ ರಿಪೋರ್ಟ್ ಮಾಡುವಾಗ ಈಗ ನಿಮಗೂ 10-15 ವರ್ಷಗಳ ಈ ಥರದ ಅನೇಕ ಪ್ರಕರಣಗಳ ಹಿನ್ನೆಲೆಯಲ್ಲಿ ಎಷ್ಟೊಂದು ಮಾಹಿತಿ ಗೊತ್ತಿರುತ್ತೆ, ಅದನ್ನು ಸಾರ್ವಜನಿಕರಿಗೆ ಹೇಳೋಕ್ಕಾಗಲ್ಲ. ಈಗ NIA ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಎಷ್ಟೊಂದು ಮಾಹಿತಿ ಗೊತ್ತಿರುತ್ತೆ. ಬಟ್ ಅಟ್ ದಿಸ್ ಮೂಮೆಂಟ್ ನೀವು ಏನೇನು ಹೇಳಬಹುದು? NIA 4 ಒಂದ್ರ ಮೇಲೆ ಇವ್ರು ಫೋಟೋ ರಿಲೀಸ್ ಮಾಡ್ತಾ ಇದ್ದಾರಲ್ಲ, ಯಾಕೆ ಹೀಗೆ ಮಾಡ್ತಾರೆ? ಯಾಕೆ ಫೋಟೋ ರಿಲೀಸ್ ಮಾಡ್ತಾರೆ? ಯಾರಾದರೂ ಮಾಹಿತಿ ಕೊಡಲಿ ಅನ್ನೋಷ್ಟು ಅದು ಒಂದು ಆ್ಯಂಗಲ್, ಹೌದು. ಬಟ್ NIA ಯಾವಾಗಲೂ ತುಂಬ ಡೀಪಾಗಿ ಹೋಗುತ್ತಲ್ವ ಇನ್ವೆಸ್ಟಿಗೇಷನ್ನಲ್ಲಿ. ಇಟ್ಸ್ ದ ಮೋಸ್ಟ್ ಎಫಿಷಿಯಂಟ್ ಟೀಮ್ ಭಾರತದಲ್ಲಿ ಇರ್ತಕ್ಕಂಥ ತನಿಖಾ ತಂಡ ಅಲ್ವಾ? ಸೊ ಏನು ಇದರ ಒಳ ಹೂರಣ ಏನು ಅಂತ? ಶ್ರೀಲಕ್ಷ್ಮಿ, ಇಲ್ಲಿ 2 ಆಯಾಮಗಳಲ್ಲಿ ಇದನ್ನು ಅನಲೈಸ್ ಮಾಡ್ಬೋದು. ಒಂದು ಏನು ಅಂತ ಹೇಳಿದರೆ, ಈಗ ಸದ್ಯಕ್ಕೆ ಆತ ಎಲ್ಲಿದ್ದಾನೆ ಅನ್ನುವಂಥದ್ರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಕೂಡ ಇಲ್ಲ, ಮತ್ತು ಈ ಶಂಕಿತ ಯಾರು ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಖಚಿತವಾದಂಥ ಮಾಹಿತಿ ಗೊತ್ತಾಗಿಲ್ಲ. ಸಾಮಾನ್ಯವಾಗಿ ಯಾವುದಾದ್ರು ಒಂದು ಕೇಸ್ಗಳಲ್ಲಿ ಅಕ್ಯೂಸ್ಡ್ ಯಾರು ಅನ್ನೋಂಥ ಮೊದಲು ಐಡೆಂಟಿಫೈ ಮಾಡಲಾಗುತ್ತೆ. ಅಂದರೆ ಆತ ಇಂಥದೇ ಊರಿನವನು, ಇಂಥದೇ ಪರ್ಸನ್ ಅನ್ನುವಂಥದ್ದಾದರೂ ಗೊತ್ತಾಗುತ್ತೆ. ಆದರೆ ಈ ಕೇಸ್ನಲ್ಲಿ ಆತ ಎಲ್ಲಿನವನು ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಆತ ಕರ್ನಾಟಕದವನು ಆಗಿರಲಿಕ್ಕಿಲ್ಲ, ಬೇರೆ ಯಾವುದಾದ್ರು ರಾಜ್ಯದವನು ಇರ್ಬೋದು ಅನ್ನುವಂಥದ್ದು ಅನುಮಾನ ಕೂಡ ಇದೆ. ಈ ರೀತಿಯ ಫೋಟೋಗಳನ್ನು ರಿಲೀಸ್ ಮಾಡೋದ್ರಿಂದಾಗಿ ಅಟ್ಲೀಸ್ಟ್ ಆತ ಎಲ್ಲಿದ್ದಾನೆ ಅನ್ನುವಂಥರ ಬಗ್ಗೆ ಸಾರ್ವಜನಿಕರು ಯಾರಾದರೂ ನೋಡಿದರೆ ಮಾಹಿತಿ ನೀಡಿ ಪೊಲೀಸರಿಗೆ ಅವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಈಸಿ ಆಗುತ್ತೆ. NIAಗೆ ಈ ಪ್ರಕರಣವನ್ನು ಪತ್ತೆ ಹಚ್ಚೋದಕ್ಕೆ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಫೋಟೋವನ್ನು ರಿಲೀಸ್ ಮಾಡಿರುವಂಥದ್ದು. ಮತ್ತೊಂದು ಕಡೆಯಲ್ಲಿ ಈಗ ಅಬ್ಸ್ಕಾಂಡಿಂಗ್ ಇರುವಂತಹ ಶಂಕಿತ ಉಗ್ರರು ಕೂಡ ಸೋಷಿಯಲ್ ಮೀಡಿಯಾ, TV ಎಲ್ಲ ಕಡೆಯಲ್ಲೂ ಕೂಡ ನೋಡ್ತಾ ಇರ್ತಾನೆ ಈ ಕೇಸ್ನ ಡೆವಲಪ್ಮೆಂಟ್ಗಳು ಏನೇನು ಆಗ್ತಿದೆ ಅನ್ನುವಂಥನ್ನು ತಿಳ್ಕೊಳ್ಳೋದಕ್ಕೋಸ್ಕರ. ಸೊ ಆ ನಿಟ್ಟಿನಲ್ಲಿ ನೋಡೋದಿದ್ರೆ ಆತ ಬೇರೆ ಎಲ್ಲೋ ಒಂದು ಕಡೆಯಲ್ಲಿ ತಲೆಮರೆಸ್ಕೊಂಡು ಓಡಾಡುವಂಥದ್ದು ಇರ್ಬೋದು, ಅಥವಾ ಆತನಿಗೆ NIA ಅಧಿಕಾರಿಗಳು ತನ್ನ ಹಿಂದೆ ಇದ್ದರೆ ಎಲ್ಲೇ ಹೋದರೂ ಕೂಡ ತಾನು ಅರೆಸ್ಟ್ ಆಗ್ತೀನಿ ಅನ್ನುವಂಥದ್ದನ್ನು ಒಂದು ಆತನಿಗೆ ಬಿಂಬಿಸುವಂಥ ಒಂದು ಪ್ರಯತ್ನ ಕೂಡ ಆಗಿರುತ್ತೆ. ಸೊ ಎಲ್ಲ ಕಾರಣಗಳಿಂದಾಗಿ ಈಗ ಅಧಿಕಾರಿಗಳು ಈ ಒಂದು ಫೋಟೋವನ್ನು ರಿಲೀಸ್ ಮಾಡಿರುವಂಥದ್ದು. ಇದು ಕೊನೆಯದಾಗಿ ಬಳ್ಳಾರಿಗೆ ಬಂದಿದ್ದ ಅನ್ನುವಂಥದ್ದು ಮಾಹಿತಿ ಮತ್ತು ಅಲ್ಲಿರುವಂಥ CCTV ಫುಟೇಜ್ಗಳನ್ನು ಚೆಕ್ ಮಾಡಿರುವಂಥ ಒಂದು ಫೋಟೋ ಇದು. ಇದಾದ ಬಳಿಕ ಆತ ಅಲ್ಲಿಂದ ಬೇರೆ ಬೇರೆ ಕಡೆಗಳಿಗೆ ಟ್ರಾವೆಲ್ ಮಾಡಿದ್ದಾನೆ ಅನ್ನುವಂಥದ್ದು ಮಾಹಿತಿ ಇರುವಂಥದ್ದು. ಎಕ್ಸಾಕ್ಟಾಗಿ ಆತ ಕಲಬುರಗಿಗೂ ಕೂಡ ಬಂದಿದ್ದ ಅನ್ನುವಂಥದ್ದು ಮಾಹಿತಿ ಹಿನ್ನೆಲೆಯಲ್ಲಿ ಇವತ್ತು ಬೆಳಗ್ಗೆಯಿಂದ ಕಲಬುರಗಿಯಲ್ಲೂ ಕೂಡ ಅಧಿಕಾರಿಗಳು ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಫೈನಲಿ ಆತ ಎಲ್ಲಿ ಹೋಗಿದ್ದಾನೆ, ಡೆಸ್ಟಿನೇಷನ್ ಅನ್ನುವಂಥದ್ದು ಇನ್ನೂ ಕೂಡ ಗೊತ್ತಾಗಿಲ್ಲ. ಶ್ರೀಲಕ್ಷ್ಮಿ. ಓಕೆ, ಥ್ಯಾಂಕ್ ಯು ಸುನಿಲ್ ಡೀಟೇಲ್ಸ್ಗಾಗಿ. ಕೆಫೆ ಬ್ಲಾಸ್ಟ್ ಶಂಕಿತನ ಇನ್ನಷ್ಟು ಫೋಟೋಗಳನ್ನು NIA ರಿಲೀಸ್ ಮಾಡಿದೆ. ಆತ ಎಲ್ಲೆಲ್ಲಿ ಸಂಚರಿಸಿದ್ದಾನೆ ಅನ್ನೋಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಆತ ಬಳ್ಳಾರಿಗೆ ಬಂದಿದ್ದ, ಆನಂತರ ಕಲಬುರಗಿನಲ್ಲೂ ಈಗ ಶೋಧ ನಡೆದಿದೆ. ಅಲ್ಲಿ ಸಂಗ್ರಹವಾಗಿರ್ತಕ್ಕಂಥ ಮಾಹಿತಿಗಳನ್ನು NIA ಪರಿಶೀಲನೆ ನಡೆಸ್ತಾ ಇದೆ. ಜೊತೆಗೆ ಸಾಮಾಜಿಕ ಜಾಲತಾಣದಲ್ಲೂ ಎಕ್ಸ್ನಲ್ಲಿ NIA 4 ಹೊಸ ಫೋಟೋಗಳನ್ನು ರಿಲೀಸ್ ಮಾಡಿದೆ. ಶಂಕಿತನ ಮಾಹಿತಿ ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಕೂಡ ಹೇಳ್ತಾರೆ.